ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಮ್ಮನೆ ಗಣೇಶ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಇಷ್ಟ ಆಯಿತು. ಆದ ಕಾರಣದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಕಣ್ರಿ. ನೋಡಿ, ನಾವೇ ಸ್ವಂತವಾಗಿ ಮಾಡಿರೋ ಗಣೇಶ ಇದು. ನಾವು ರೆಡಿಮೇಡ್ ತೊಗೊಂಬಂದಿಡಲ್ಲ. ಆದ ಕಾರಣದಿಂದ ಜೇಡಿ ಮಣ್ಣು ತಂದು ನಾವೇ ಸ್ವಂತವಾಗಿ ತಯಾರು ಮಾಡಿ ಇಡಬೇಕು. ನಮ್ಮನೆ ಪದ್ಧತಿ ಕಣ್ರಿ. ಪುಟ್ಟ ಗಣೇಶ ಕಣ್ರಿ ನಮ್ಮದು, ತುಂಬ ಪುಟ್ಟ ಗಣೇಶ. ಹಾಗೆ ಗೌರಿ ವಿಗ್ರಹನ ಇಡಲ್ಲ, ನಾವು ಅರ್ಶಿಣದಿಂದ ಮಾಡಿರ್ತೀವಿ. ಇದು 2ನೇ ದಿವಸದ ವಿಡಿಯೋ ಕಣ್ರಿ, ಆದ್ದರಿಂದ ರಸಾಯನ ಕಾಣ್ತಾ ಇದೆ. ಕಡುಬು ಮಾಡಿರೋ ವಿಡಿಯೋ ಫಸ್ಟ್ನೇ ದಿವಸ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ ಕಣ್ರಿ. ಪುಟ್ಟ ಗಣೇಶ ನೋಡಿದ್ರಲ್ವಾ. ದಯವಿಟ್ಟು ವಿ ಆರ್ ಕುಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿದ್ರಲ್ವಾ, ಪುಟಾಣಿ ಗಣೇಶ ಕಣ್ರಿ. ಹಾಗೆ ಈ ವಿಡಿಯೋದಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿರುವ ಕುರುಡುಮಲೆ ಅನ್ನೋ ಊರಲ್ಲಿ ಜಾತ್ರೆ ಆಗುತ್ತೆ ಹಬ್ಬದ ಮರುದಿನ. ಅದ್ರ ವಿಡಿಯೋನು ಸ್ವಲ್ಪ ಮಾಡಿದ್ದೀನಿ ಕಣ್ರಿ. ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಖಂಡಿತವಾಗಿಯೂ. ಹಾಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ. ನೋಡಿ, ಇಲ್ಲಿ ಜಾತ್ರೆಯಲ್ಲಿ ತೇರೆಲ್ಲ ಮೂವ್ ಆಗಿತ್ತು, ಅಂದರೆ ಎಳೆದಿದ್ರು. ಆ ಟೈಮ್ಗೆ ನಾವು ಹೋಗಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಗಣೇಶ ಮೂರ್ತಿನ ತೇರಿನಲ್ಲಿಟ್ಟು ಮೆರವಣಿಗೆ ತೇರು ಎಳಿತಾರೆ. ಇಲ್ಲಿನ ಪದ್ಧತಿ ಪ್ರತಿ ವರ್ಷ ಗಣೇಶನೊಬ್ಬನ ಆಗಿದ್ದ ಮರುದಿನ ಇಲ್ಲಿ ಜಾತ್ರೆ ನಡೆಯುತ್ತೆ, ತೇರೆಲ್ಲ ಎಳಿತಾರೆ ಕಣ್ರಿ. ನಿಮ್ಗೆ ಯಾವಾಗನ ಟೈಮ್ ಇದ್ದರೆ ಬಿಡುದಿಂದಲೂ ಹೋಗ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ, ಒಂದ್ಸರಿ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿದ್ರಲ್ವ ಗಣೇಶನ್ನ, ತೇರಲ್ಲಿರೋದು ಗಣೇಶನ್ನ ಒಂದ್ಸರಿ ನಮಸ್ಕಾರ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ ಖಂಡಿತವಾಗ್ಲಿ. ನೋಡಿದ್ರಲ್ವಾ ತೇರು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಕುರುಡುಮಲೆ ಜಾತ್ರೆ ತೇರು ನೋಡಿ. ಇದು ಕುರುಡುಮಲೆ ದೇವಸ್ಥಾನದ ಮುಂಭಾಗ ಕಣ್ರಿ, ಅಂದರೆ ಎಂಟ್ರೆನ್ಸು. ಈ ಕುರುಡುಮಲೆ ದೇವಸ್ಥಾನದ ಗಣೇಶ ಅಂತೂ ತುಂಬ ಫೇಮಸ್ಸು ಕಣ್ರಿ, ಹಾಗೆ ತುಂಬ ವಿಶೇಷನೂ ಕಣ್ರಿ. ನೋಡಿದ್ರಲ್ವಾ ಎಂಟ್ರೆನ್ಸು ಯಾವ ರೀತಿ ಇದೆ ಅಂತ. ನೋಡಿ, ಗಣೇಶನಿಗೆ ಅಲಂಕಾರ ಮಾಡಿದ್ದಾರೆ ಬೆಳ್ಳಿ ಕವಚಗಳಿಂದ. ಇಷ್ಟು ಮಾತ್ರ ತೆಗಿಯೋಕ್ಕಾಯ್ತು ಕಣ್ರಿ. ಅಲ್ಲಿ ಒಳಗಡೆ ಫೋಟೋ ಕ್ಯಾಮ್ರಾ ಅಲೋ ಇಲ್ಲ ಕಣ್ರಿ. ಆ ಕಾರಣದಿಂದ ಇಷ್ಟು ಮಾತ್ರ ಆಚೆಯಿಂದ ತೆಗ್ದಿದ್ದೀವಿ. 12 ಅಡಿ ಗಣೇಶ ಕಣ್ರಿ, 12 ಅಡಿ ಗಣೇಶ ಕಣ್ರಿ, ಸಾಲಿಗ್ರಾಮದ್ದು ಕಣ್ರಿ. ಇದು ತುಂಬ ವಿಶೇಷ ಕಣ್ರಿ. ಒಂದ್ಸರಿ ಯಾವಾಗನ ಹೋಗಿ ಬನ್ನಿ, ಮಾಮೂಲಿ ಟೈಮಲ್ಲೂ ಹೋಗ್ಬೋದು. ಮುಳಬಾಗಿಲಿಂದ ಒಂದು 7ರಿಂದ 8 ಕಿಲೋಮೀಟ್ರ್ ಆಗುತ್ತೆ ಕಣ್ರಿ. ನೋಡಿ, ದೇವಸ್ಥಾನದ ಮುಂದೆ ಇರೋ ಇದೇ ವಾಹನ ಕಣ್ರಿ ಇದು. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕಣ್ರಿ. ಇಲ್ಲಿ ನೋಡೋವಂಥ ದೇವಸ್ಥಾನ. ಈ ದೇವಸ್ಥಾನದ ಹಿಂದೆಗಡೆ ಚೆನ್ನಕೇಶ್ವರ ದೇವಸ್ಥಾನ ಇದೆ. ಹಾಗೆ ಹಳೆ ಕಾಲದ ಪ್ರಸಿದ್ಧಿ ದೇವಸ್ಥಾನ, ಹೊಯ್ಸಳ ಕಾಲದ ದೇವಸ್ಥಾನದು ಕೂಡ ಇದೆ. ಎಲ್ಲ ಒಂದ್ಸರಿ ನೋಡಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇವರ ಕೃಪೆ, ಅಂದರೆ ಗಣೇಶನ ಕೃಪೆ ಕಟಾಕ್ಷ ನಿಮಗೂ ಸಿಗಲಿ ಅಂತ, ಹಾಗೆ ನಮಗೂ ಸಿಗಲಿ ಅಂತ ನೀವು ಹಾರೈಸಿ. ಇನ್ನೊಂದು ಕುಕಿಂಗ್ ವಿಡಿಯೋ ಜೊತೆ ನಿಮ್ಮ ಜೊತೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.